4 ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಬರೆದಿರುವುದನ್ನು ನೋಡಿರಿ. 2 ಯುಗಗಳದ್ದು 10 ವರ್ಷಗಳು. 10 ವರ್ಷ ಗುಣಿಸು 10 ಶತವರ್ಷ. ಶತವರ್ಷವನ್ನು 10ರಿಂದ ಗುಣಿಸಿದಾಗ ಸಹಸ್ರ ವರ್ಷ. ಸಹಸ್ರ ವರ್ಷವನ್ನು 10ರಿಂದ ಗುಣಿಸಿದಾಗ ದಶ ಸಹಸ್ರ ವರ್ಷ. ದಶ ಸಹಸ್ರ ವರ್ಷವನ್ನು 10ರಿಂದ ಗುಣಿಸಿದಾಗ 1,00,000 ವರ್ಷಗಳು. 1,00,000 ವರ್ಷವನ್ನು 84ರಿಂದ ಗುಣಿಸಿದಾಗ 1 ಪೂರ್ವಾಂಗ. 1 ಪೂರ್ವಾಂಗವನ್ನು 84 ಲಕ್ಷದಿಂದ ಗುಣಿಸಿದಾಗ 1 ಪೂರ್ವ. 1 ಪೂರ್ವವನ್ನು 84ರಿಂದ ಗುಣಿಸಿದಾಗ 1 ನಿಯುತಾಂಗ. 1 ನಿಯುತಾಂಗವನ್ನು 84 ಲಕ್ಷದಿಂದ ಗುಣಿಸಿದಾಗ 1 ನಿಯುತ. 1 ನಿಯುತವನ್ನು 84ರಿಂದ ಗುಣಿಸಿದಾಗ 1 ಕುಮುದಾಂಗ. 1 ಕುಮುದಾಂಗವನ್ನು 84 ಲಕ್ಷದಿಂದ ಗುಣಿಸಿದಾಗ 1 ಕುಮುದ. 1 ಕುಮುದವನ್ನು ಇದೇ ರೀತಿ, ಅಂದರೆ ಹಿಂದೆ ಯಾವ ರೀತಿ ಹೇಳಲಾಗಿದೆ ಅದೇ ರೀತಿ ಮುಂದೆ ನೀವು ಮಾಡಿಕೊಂಡು ಹೋಗಬೇಕು. ಇನ್ನು ಮುಂದೆ ಬರುವಂಥ ಹೆಸರುಗಳನ್ನು ಇದೇ ಕ್ರಮವನ್ನು ಮುಂದೆ ಮುಂದೆ ತಿಳಿಯುತ್ತಾ ಹೋಗಬೇಕು. ಪದ್ಮಾಂಗ, ಪದ್ಮ. ನಲಿನಾಂಗ, ನಲಿನ. ಕಮಲಾಂಗ, ಕಮಲ. ತೃಟಿತಾಂಗ, ತೃಟಿತ. ಅಟಟಾಂಗ, ಅಟಟ. ಅಮಮಾಂಗ, ಅಮಮ. ಹಾಹಾಂಗ, ಹಾಹ. ಹೂಹಾಂಗ, ಹೂಹು. ಲತಾಂಗ, ಲತ. ಮಹಾಲತಾಂಗ, ಮಹಾಲತ. ಶ್ರೀಕಲ್ಪ, ಹಸ್ತಪ್ರಹೇಲಿತ, ಅಚಲಾತ್ಮ. 31 ಸ್ಥಾನಗಳಲ್ಲಿ ಪೃಥಕ್ 84 ಇಟ್ಟು ಪರಸ್ಪರ ಗುಣಿಸಿದಾಗ ಅಚಲಾತ್ಮದ ಪ್ರಮಾಣ ಪ್ರಾಪ್ತವಾಗುತ್ತದೆ. ಇದು 90 ಸೊನ್ನೆಗಳನ್ನು ಒಳಗೊಂಡಿದೆ. ಇದೇ ಪ್ರಕಾರ ಸಂಖ್ಯಾತ ಕಾಲ ವರ್ಷಗಳ ಗಣನೆಗಳಿಂದ ಎಲ್ಲಿಯವರೆಗೆ ಉತ್ಕೃಷ್ಟ ಸಂಖ್ಯಾತ ಪ್ರಾಪ್ತವಾಗುವುದಿಲ್ಲವೋ ಅಲ್ಲಿಯವರೆಗೆ ಮುಂದುವರಿಸಿಕೊಂಡು ಹೋಗಬೇಕು. ಈಗ ಉತ್ಕೃಷ್ಟ ಸಂಖ್ಯಾತವನ್ನು ತಿಳಿಯುವ ನಿಮಿತ್ತ, ಅಂದರೆ ಕಾರಣದಿಂದ, ಜಂಬೂದ್ವೀಪದ ಸಮಾನ 1,00,000 ಯೋಜನ ವಿಸ್ತಾರ ಇರುವ ಮತ್ತು 1,000 ಯೋಜನ ಆಳ 4 ಗುಂಡಿಗಳನ್ನು ಮಾಡಬೇಕು. ಇವುಗಳ ಹೆಸರು ಶಲಾಕ, ಪ್ರತಿಶಲಾಕ, ಮಹಾಶಲಾಕ ಮತ್ತು ಅನವಸ್ಥಿತ. ಮೊದಲಿನ 3 ಕುಂಡ ಅವಸ್ಥಿತ ಇರುತ್ತವೆ. ಕೊನೆಯದ್ದು ಅನವಸ್ಥಿತ, ಅಂದರೆ ಪದೇ ಪದೇ ದೊಡ್ಡದಾಗಿ 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 ಬದಲಾಗುತ್ತಾ ಇರುತ್ತದೆ. ಈ ಎಲ್ಲ ಕುಂಡ, ಅಂದರೆ ಗುಂಡಿಗಳನ್ನು ಬುದ್ಧಿಯಿಂದ ಸ್ಥಾಪಿಸಬೇಕು. ಇದರಲ್ಲಿ 4ನೆಯ ಅನವಸ್ಥಿತ ಕುಂಡದ ಒಳಗೆ 2 ಸಾಸಿವೆ ಕಾಳುಗಳನ್ನು ಹಾಕಬೇಕು. ಅದು ಜಗನ್ಯ ಸಂಖ್ಯಾತ ಇದೆ. ಇದು ಸಂಖ್ಯಾತದ ಪ್ರಥಮ ವಿಕಲ್ಪ ಇದೆ. 3 ಸಾಸಿವೆ ಕಾಳು ಹಾಕಿದರೆ ಅಜಗನ್ಯ ಅನುತ್ಕೃಷ್ಟ, ಅಂದರೆ ಮಧ್ಯಮ ಸಂಖ್ಯಾತ ಆಗುತ್ತದೆ. ಇದೇ ರೀತಿ ಒಂದೊಂದು ಸಾಸಿವೆ ಕಾಳು ಹಾಕುವುದರಿಂದ ಆ ಕುಂಡವು ತುಂಬುವವರೆಗೆ 3 ಸಾಸಿವೆಗಿಂತ, ಅಂದರೆ 3ರಿಂದ ಮೇಲಿನ ಎಲ್ಲ ಸಂಖ್ಯೆಗಳು ಮಧ್ಯಮ ಸಂಖ್ಯಾತದ ವಿಕಲ್ಪಗಳು, ಅಂದರೆ ಭೇದಗಳು. ಇಷ್ಟು ಆದ ನಂತರ ದೇವ ಅಥವಾ ದಾನವರ ಸಹಾಯದಿಂದ ತುಂಬಿರುವ ಈ ಕುಂಡದ ಸಾಸಿವೆಗಳನ್ನು 1 ಸಾಸಿವೆ
ಒಂದು ದ್ವೀಪಕ್ಕೆ, ಇನ್ನೊಂದು ಮುಂದಿನ ಸಮುದ್ರಕ್ಕೆ, ಈ ರೀತಿ ಮುಂದೆ ಮುಂದೆ ಹಾಕುತ್ತಾ ಹೋಗಬೇಕು. ಹಾಗೆ ಮಾಡುತ್ತಾ ಮಾಡುತ್ತಾ ಯಾವಾಗ ಆ ಕುಂಡದ ಸಾಸಿವೆ ಸಂಪೂರ್ಣ ಮುಗಿಯುವುದೋ ಆವಾಗ ಶಲಾಕಾ ಕುಂಡದ ಒಳಗೆ ಒಂದು ಸಾಸಿವೆ ಕಾಳು ಹಾಕಬೇಕು. ಯಾವ ದ್ವೀಪ ಅಥವಾ ಸಮುದ್ರದಲ್ಲಿ ಪ್ರಥಮ ಕುಂಡದ ಸಾಸಿವೆಗಳು ಮುಗಿದಿರುವವೋ ಆ ದ್ವೀಪ ಅಥವಾ ಸಮುದ್ರ ಸೂಚಿ ಪ್ರಮಾಣ, ಅಂದರೆ ಅಷ್ಟು ದೊಡ್ಡ ವಿಸ್ತಾರದ ಅನವಸ್ಥಿತ ಕುಂಡ ತಯಾರಿಸಬೇಕು. ಅಂದರೆ ಅದನ್ನು ಅಷ್ಟು ದೊಡ್ಡ ಬೆಳೆಸಬೇಕು. ನೋಡಿ, ಇಲ್ಲಿ ಒಂದು ಸ್ವಲ್ಪ ಸೂಚನೆ. ಈಗ 3 ಕುಂಡಗಳು ಅವಸ್ಥಿತ ಇದ್ದವು. ಯಾವ್ಯಾವು? ಶಲಾಕ, ಪ್ರತಿಶಲಾಕ, ಮಹಾಶಲಾಕ. ಆದರೆ ಒಂದು ಅನವಸ್ಥಿತ ಕುಂಡ ಇತ್ತು, 4ನೇದ್ದು. ಇದನ್ನು ನೀವು ಹಿಂದೆ ಕೇಳಿದ್ದೀರಿ, ಬರೆದು ತೋರಿಸಿದ್ದೀನಿ. ಆ ಕುಂಡ ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬೆಳೆಸಬೇಕು. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾಡಬೇಕು. ಈಗ ಅಂದರೆ ಗೊತ್ತಾಗ್ತದಿಲ್ಲ, ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ. ಇಲ್ಲಿಂದ ಅಂದರೆ ಇಲ್ಲಿಂದ ಯಾವ ದ್ವೀಪ ಅಥವಾ ಸಮುದ್ರದಲ್ಲಿ ಪ್ರಥಮ ಕುಂಡದ ಸಾಸಿವೆಗಳು ಮುಗಿದಿರುವವೋ ಆ ದ್ವೀಪ ಅಥವಾ ಸಮುದ್ರ ಸೂಚಿ ಪ್ರಮಾಣ, ಅಂದರೆ ಅಷ್ಟು ದೊಡ್ಡ ವಿಸ್ತಾರದ ಅನವಸ್ಥಿತ ಕುಂಡ ತಯಾರಿಸಬೇಕು. ಅಂದರೆ ಅದನ್ನು ಅಷ್ಟು ದೊಡ್ಡ ಬೆಳೆಸಬೇಕು. ಪುನಃ ಈಗ ಅಷ್ಟು ದೊಡ್ಡ ಬೆಳೆಸಿದ ಕುಂಡವನ್ನು ಸಾಸಿವೆಗಳಿಂದ ತುಂಬಿಸಿ ಹಿಂದೆ ಮಾಡಿದ ರೀತಿಯೇ ಕೈಗಳಿಂದ ತೆಗೆದುಕೊಂಡು ಮುಂದಿನ ದ್ವೀಪ ಸಮುದ್ರಗಳಿಗೆ ಒಂದೊಂದು ಸಾಸಿವೆ ಕಾಳು ಹಾಕುತ್ತಾ ಆ ಕುಂಡವನ್ನು ಖಾಲಿ ಮಾಡಬೇಕು. ಯಾವ ದ್ವೀಪ ಅಥವಾ ಸಮುದ್ರದಲ್ಲಿ ಈ ಕುಂಡದ ಸಾಸಿವೆಗಳು ಪೂರ್ಣ ಖಾಲಿ ಆದವೋ ಅದರ ಸೂಚಿ, ಅಂದರೆ ಅಷ್ಟು ದೊಡ್ಡದಾದ ಪ್ರಮಾಣದಲ್ಲಿ ಅನವಸ್ಥಿತ ಕುಂಡವನ್ನು ಬೆಳೆಸಬೇಕು. ಮತ್ತು ಶಲಾಕ ಕುಂಡದಲ್ಲಿ ಒಂದು ಸಾಸಿವೆ ಕಾಳನ್ನು ಹಾಕಬೇಕು. ಈ ಪ್ರಕಾರವಾಗಿ ಸಾಸಿವೆಗಳನ್ನು ಹಾಕುತ್ತಾ ಯಾವಾಗ ಶಲಾಕ ಕುಂಡ ಪೂರ್ಣ ತುಂಬುವುದೋ ಆವಾಗ ಒಂದು ಸಾಸಿವೆ ಕಾಳನ್ನು ಪ್ರತಿ ಶಲಾಕ ಕುಂಡದಲ್ಲಿ ಹಾಕಬೇಕು. ಹಿಂದಿನ ರೀತಿಯಿಂದ, ಅಂದರೆ ಹಿಂದೆ ಮಾಡಿದ ಹಾಗೆಯೇ ಯಾವಾಗ ಪ್ರತಿ ಶಲಾಕ ಕುಂಡ ಸಹ ಪೂರ್ಣ ತುಂಬಿಬಿಟ್ಟಿತು ಆವಾಗ ಮಹಾಶಲಾಕ ಕುಂಡದಲ್ಲಿ ಒಂದು ಸಾಸಿವೆ ಕಾಳನ್ನು ಹಾಕಬೇಕು. ಈ ಪ್ರಕಾರವಾಗಿ ಸಾಸಿವೆಗಳನ್ನು ಹಾಕುತ್ತಾ ಶಲಾಕ ಕುಂಡ ಪೂರ್ಣ ಆಯಿತು, ಪ್ರತಿ ಶಲಾಕ ಕುಂಡ ಪೂರ್ಣ ಆಯಿತು ಮತ್ತು ಮಹಾಶಲಾಕ ಕುಂಡವೂ ಪೂರ್ಣ ತುಂಬಿತು. ಯಾವ ದ್ವೀಪ ಅಥವಾ ಸಮುದ್ರದಲ್ಲಿ ಶಲಾಕ, ಪ್ರತಿಶಲಾಕ ಮತ್ತು ಮಹಾಶಲಾಕ ಈ 3 ಕುಂಡ ತುಂಬಿದವೋ ಅಷ್ಟು ಸಂಖ್ಯಾತ ದ್ವೀಪ ಸಮುದ್ರಗಳ ವಿಸ್ತಾರ ರೂಪ ಮತ್ತು 1,000 ಯೋಜನ ಆಳವಾದ ಗುಂಡಿ ತೆಗೆದು ಅದನ್ನು ಸಾಸಿವೆಗಳಿಂದ ಮತ್ತೆ ತುಂಬಿಸಿದಾಗ ಉತ್ಕೃಷ್ಟ ಸಂಖ್ಯಾತದ ಅತಿಕ್ರಮಣ, ಅಂದರೆ ಉತ್ಕೃಷ್ಟ ಸಂಖ್ಯಾತವನ್ನು ದಾಟಿ ಮುಂದೆ ಹೋಗಿ ಜಗನ್ಯ ಪರಿತ ಅಸಂಖ್ಯಾತ ಪ್ರಾಪ್ತವಾಗುತ್ತದೆ. ಅದರಿಂದ ಒಂದು ರೂಪ ಕಡಿಮೆ ಮಾಡಿದರೆ ಉತ್ಕೃಷ್ಟ ಸಂಖ್ಯಾತದ ಪ್ರಮಾಣ ಪ್ರಾಪ್ತವಾಗುತ್ತದೆ. ಅಂದರೆ ಅದರಿಂದ ಒಂದೇ ಒಂದು ಸಾಸಿವೆ ಕಾಳನ್ನು ಕೂಡ ಕಡಿಮೆ ಮಾಡಿದರೆ ಆವಾಗ ಉತ್ಕೃಷ್ಟ ಸಂಖ್ಯಾತದ ಪ್ರಮಾಣ ಪ್ರಾಪ್ತ ಆಗುತ್ತದೆ. ಎಲ್ಲಿ
ಸಂಖ್ಯಾತಗಳನ್ನು ಹುಡುಕಬೇಕೋ ಅಲ್ಲಿ ಅಜಗಣ್ಯ ಅನುತ್ಕೃಷ್ಟ ಸಂಖ್ಯಾತ ಅಂದರೆ ಮಧ್ಯಮ ಸಂಖ್ಯಾತಗಳನ್ನು ಗ್ರಹಿಸಬೇಕು. ಈ ಹಿಂದೆ ಇಲ್ಲಿಯವರೆಗೆ ಏನೆಲ್ಲ ಬರೆದು ತಿಳಿಸಲಾಗಿದೆ, ಇವೆಲ್ಲ ವಿಷಯಗಳನ್ನು ಅತಿ ನಿಖರವಾಗಿ ಪರಮ ಆರಾಧ್ಯ ಗುರುದೇವ 14 ಪೂರ್ವಗಳ ಜ್ಞಾತ ಶ್ರುತಕೇವಲಿಗಳು ತಿಳಿಯುತ್ತಾರೆ. ಉತ್ಕೃಷ್ಟ ಸಂಖ್ಯಾತದಲ್ಲಿ ಒಂದು ಸಮಯ ಸೇರಿಸಿದರೆ ಜಗನ್ಯ ಅಸಂಖ್ಯಾತ ಆಗುತ್ತದೆ. ಇದರ ಮುಂದೆ ಎಲ್ಲಿಯವರೆಗೆ ಉತ್ಕೃಷ್ಟ ಅಸಂಖ್ಯಾತ ಪ್ರಾಪ್ತವಾಗುವುದೋ ಅಲ್ಲಿಯವರೆಗೆ ಮಧ್ಯದಲ್ಲಿ ಅಸಂಖ್ಯಾತ ಕಾಲಗಳು ಬರುತ್ತವೆ. ಇನ್ನು ಮುಂದೆ ಅಸಂಖ್ಯಾತ ವಿಷಯ ಪ್ರಾರಂಭ. ಅಸಂಖ್ಯಾತವು 3 ಪ್ರಕಾರದ್ದು ಇದೆ. ಪರಿತ ಅಸಂಖ್ಯಾತ, ಯುಕ್ತ ಅಸಂಖ್ಯಾತ, ಅಸಂಖ್ಯಾತ ಅಸಂಖ್ಯಾತ. ಪರಿತ ಅಸಂಖ್ಯಾತದ್ದು 3 ಭೇದಗಳು ಇವೆ. 1. ಜಗನ್ಯ ಪರಿತ ಅಸಂಖ್ಯಾತ. 2. ಅಜಗನ್ಯ ಅನುತ್ಕೃಷ್ಟ ಪರಿತ ಅಸಂಖ್ಯಾತ. 3. ಉತ್ಕೃಷ್ಟ ಪರಿತ ಅಸಂಖ್ಯಾತ. ಯುಕ್ತ ಅಸಂಖ್ಯಾತದ್ದು 3 ಭೇದ ಇದೆ. 1. ಜಗನ್ಯ ಯುಕ್ತ ಅಸಂಖ್ಯಾತ. 2. ಅಜಗನ್ಯ ಅನುತ್ಕೃಷ್ಟ ಯುಕ್ತ ಅಸಂಖ್ಯಾತ. 3. ಉತ್ಕೃಷ್ಟ ಯುಕ್ತ ಅಸಂಖ್ಯಾತ. ಅಸಂಖ್ಯಾತ ಅಸಂಖ್ಯಾತದ್ದು 3 ಭೇದಗಳು ಇವೆ. 1. ಜಗನ್ಯ ಅಸಂಖ್ಯಾತ ಅಸಂಖ್ಯಾತ. 2. ಅಜಗನ್ಯ ಅನುತ್ಕೃಷ್ಟ ಅಸಂಖ್ಯಾತ ಅಸಂಖ್ಯಾತ. 3. ಉತ್ಕೃಷ್ಟ ಅಸಂಖ್ಯಾತ ಅಸಂಖ್ಯಾತ. ಜಗನ್ಯ ಪರಿತ ಅಸಂಖ್ಯಾತವನ್ನು ವಿರಳನ ಮಾಡಿ ಒಂದು ರೂಪದ ಪ್ರತಿ ಜಗನ್ಯ ಪರಿತ ಅಸಂಖ್ಯಾತ ಕೊಟ್ಟು ಪರಸ್ಪರ ಗುಣಿಸಿದಾಗ ಉತ್ಕೃಷ್ಟ ಪರಿತ ಅಸಂಖ್ಯಾತದ ಉಲ್ಲಂಘನೆ ಮಾಡಿ ಜಗನ್ಯ ಯುಕ್ತ ಅಸಂಖ್ಯಾತ ಪ್ರಾಪ್ತವಾಗುತ್ತದೆ. ಇದರಲ್ಲಿ 1 ಅಂಕೆ ಕಡಿಮೆ ಮಾಡಿದಾಗ ಉತ್ಕೃಷ್ಟ ಪರಿತ ಅಸಂಖ್ಯಾತ ಆಗುತ್ತದೆ. ಎಲ್ಲಿ ಅಸಂಖ್ಯಾತದ ಅಧಿಕಾರ ಇದೆ ಅಲ್ಲಿ ಜಗನ್ಯ ಯುಕ್ತ ಅಸಂಖ್ಯಾತವನ್ನು ಗ್ರಹಿಸಬೇಕು. ಈ ಜಗನ್ಯ ಯುಕ್ತ ಅಸಂಖ್ಯಾತವನ್ನು ಒಂದು ಸಾರಿ ವರ್ಗ ಮಾಡಿದಾಗ ಉತ್ಕೃಷ್ಟ ಯುಕ್ತ ಅಸಂಖ್ಯಾತವನ್ನು ದಾಟಿ ಜಗನ್ಯ ಅಸಂಖ್ಯಾತ ಪ್ರಾಪ್ತವಾಗುತ್ತದೆ. ಇದರಲ್ಲಿ 1 ರೂಪ ಕಡಿಮೆ ಮಾಡಿದಾಗ ಉತ್ಕೃಷ್ಟ ಯುಕ್ತ ಅಸಂಖ್ಯಾತ ಆಗುತ್ತದೆ. ಮತ್ತೆ ಜಗನ್ಯ ಅಸಂಖ್ಯಾತದ್ದು 2 ಪ್ರತಿರಾಶಿಗಳನ್ನು ಮಾಡಿ ಅದರಲ್ಲಿ 1 ರಾಶಿಯನ್ನು ಶಲಾಕಾ ಪ್ರಮಾಣ ಸ್ಥಾಪಿಸಿ ಮತ್ತು 1 ರಾಶಿಯನ್ನು ವಿರಳನ ಮಾಡಿ ಒಂದು ರೂಪದ ಪ್ರತಿ ಒಂದು ಪುಂಜ ಪ್ರಮಾಣ ಕೊಟ್ಟು ಪರಸ್ಪರ ಗುಣಾಕಾರ ಮಾಡಿ ಶಲಾಕಾ ರಾಶಿಗಳಿಂದ 1 ಅಂಕೆ ಕಡಿಮೆ ಮಾಡಬೇಕು. ಈ ರೀತಿ ಯಾವ ರಾಶಿ ಉತ್ಪನ್ನವಾಗುವುದೋ ಅದನ್ನು ಪುನಃ ವಿರಳನ ಮಾಡಿ ಒಂದು ಅಂಕೆಗಳ ಪ್ರತಿ ಉತ್ಪನ್ನ ರಾಶಿಯ ಪ್ರಮಾಣವನ್ನು ಕೊಟ್ಟು ಮತ್ತು ಪರಸ್ಪರ ಗುಣಾಕಾರ ಮಾಡಿ ಶಲಾಕಾ ರಾಶಿಗಳಿಂದ 1 ಅಂಕೆ ಮತ್ತೆ ಕಡಿಮೆ ಮಾಡಬೇಕು. ಇದೇ ಕ್ರಮದಿಂದ ಶಲಾಕಾ ರಾಶಿ ಸಮಾಪ್ತ ಆಯಿತು. ಆ ರಾಶಿಯ ಸಮಾಪ್ತಿಯ ನಂತರ ಉತ್ಪನ್ನವಾದ ರಾಶಿಯ ಪ್ರಮಾಣ 2 ಪ್ರತಿರಾಶಿಗಳನ್ನು ಮಾಡಿ ಅದರಲ್ಲಿ
ಒಂದು ಪುಂಜವನ್ನು ಶಲಾಕಾರೂಪದಲ್ಲಿ ಸ್ಥಾಪಿಸಿ ಮತ್ತು ಒಂದು ಪುಂಜವನ್ನು ವಿರಲನ ಮಾಡಿ ಒಂದು ಅಂಕೆಗಳ ಪ್ರತಿ ಉತ್ಪನ್ನ ರಾಶಿಯನ್ನು ಕೊಟ್ಟು ಪರಸ್ಪರ ಗುಣಿಸಿದ ನಂತರ ಶಲಾಕಾರಾಶಿಗಳಲ್ಲಿ ಒಂದು ರೂಪ ಕಡಿಮೆ ಮಾಡಬೇಕು. ಈ ರೀತಿಯ ಪ್ರಕ್ರಿಯೆಯಿಂದ ದ್ವಿತೀಯ ಶಲಾಕಾರಾಶಿ ಸಮಾಪ್ತವಾಯಿತು. ಇದರ ಸಮಾಪ್ತಿ ಕಾಲದಲ್ಲಿ ಉತ್ಪನ್ನ ರಾಶಿ ಪ್ರಮಾಣ 2 ಪ್ರತಿ ರಾಶಿಗಳನ್ನು ಮಾಡಿ ಅದರಿಂದ ಒಂದು ಪುಂಜವನ್ನು ಶಲಾಕಾರೂಪದಿಂದ ಸ್ಥಾಪಿಸಿ ಮತ್ತು ಒಂದು ಪುಂಜವನ್ನು ವಿರಲನ ಮಾಡಿ ಒಂದು ಅಂಕೆಗಳ ಪ್ರತಿ ಉತ್ಪನ್ನ ರಾಶಿ ಪ್ರಮಾಣವನ್ನು ಕೊಟ್ಟು ಪರಸ್ಪರ ಗುಣಾಕಾರ ಮಾಡಿದಾಗ ಶಲಾಕಾರಾಶಿಗಳಲ್ಲಿ ಒಂದು ಅಂಕೆ ಕಡಿಮೆ ಮಾಡಬೇಕು. ಈ ಕ್ರಮದಿಂದ ತೃತೀಯ ಪುಂಜ ಸಮಾಪ್ತವಾಯಿತು. ಹೀಗೆ ಮಾಡಿದರೂ ಉತ್ಕೃಷ್ಟ ಅಸಂಖ್ಯಾತ ಪ್ರಾಪ್ತವಾಗಲಿಲ್ಲ. ಆಗ ಧರ್ಮದ್ರವ್ಯ, ಅಧರ್ಮದ್ರವ್ಯ, ಲೋಕಾಕಾಶ ಮತ್ತು ಒಂದು ಜೀವ, ಈ 4ರ ಪ್ರದೇಶ, ಇದು ಲೋಕ ಪ್ರಮಾಣ ಇದೆ. ಇವುಗಳನ್ನು ಮತ್ತು ಪ್ರತ್ಯೇಕ ಶರೀರ ಮತ್ತು ಬಾದರ ಪ್ರತಿಷ್ಠಿತ ಅಂದರೆ ಅಪ್ರತಿಷ್ಠಿತ ಪ್ರತ್ಯೇಕ ರಾಶಿ ಮತ್ತು ಪ್ರತಿಷ್ಠಿತ ಪ್ರತ್ಯೇಕ ರಾಶಿ, ಇವು 2 ಕ್ರಮದಿಂದ ಅಸಂಖ್ಯಾತ ಲೋಕ ಪ್ರಮಾಣ ಇವೆ. ಈ 6 ಅಸಂಖ್ಯಾತ ರಾಶಿಗಳನ್ನು ಪೂರ್ವ ಉತ್ಪನ್ನ ರಾಶಿಯಲ್ಲಿ ಅಂದರೆ 3 ಸಾರಿ ವರ್ಗಿತ ಸಂವರ್ಗಿತ ರಾಶಿಯಲ್ಲಿ ಕೂಡಿಸಿ ಮೊದಲಿನ ಸಮಾನ 3 ಸಾರಿ ವರ್ಗಿತ ಸಂವರ್ಗಿತ ಮಾಡಿದರೆ ಕೂಡ ಉತ್ಕೃಷ್ಟ ಅಸಂಖ್ಯಾತ ಉತ್ಪನ್ನ ಆಗಲಿಲ್ಲ. ಆಗ ಮತ್ತೆ ಈ ರಾಶಿಯಲ್ಲಿ ಸ್ಥಿತಿ ಬಂಧ ಅಧ್ಯಾವಸಾಯ ಸ್ಥಾನ, ಅನುಭಾಗ ಬಂಧ ಅಧ್ಯಾವಸಾಯ ಸ್ಥಾನ ಯೋಗಗಳ ಅವಿಭಾಗ ಪ್ರತಿಚ್ಛೇದ ಮತ್ತು ಉತ್ಸರ್ಪಿಣಿ ಅವಸರ್ಪಿಣಿ ಕಾಲದ ಸಮಯ, ಈ ಎಲ್ಲ ರಾಶಿಗಳನ್ನು ಕೂಡಿಸಿ ಪೂರ್ವದ ಸಮಾನವೇ ವರ್ಗಿತ ಸಂವರ್ಗಿತ ಮಾಡಿದಾಗ ಉತ್ಕೃಷ್ಟ ಅಸಂಖ್ಯಾತದ ಅತಿಕ್ರಮಣ ಮಾಡಿ ಜಗನ್ಯ ಪರಿತ ಅನಂತ ಪ್ರಾಪ್ತ ಆಗುತ್ತದೆ. ಇದರಲ್ಲಿ ಒಂದು ಅಂಕೆ ಕಡಿಮೆ ಮಾಡಿದರೆ ಉತ್ಕೃಷ್ಟ ಅಸಂಖ್ಯಾತ ಆಗುತ್ತದೆ. ಎಲ್ಲಿ ಅಸಂಖ್ಯಾತವನ್ನು ಹುಡುಕುವುದಿದೆಯೋ ಅಲ್ಲಿ ಅಜಗನ್ಯ ಅನುತ್ಕೃಷ್ಟ ಅಸಂಖ್ಯಾತವನ್ನು ಗ್ರಹಿಸಬೇಕು. ಇದನ್ನು ಪರಮ ಆರಾಧ್ಯ ಅವಧಿಜ್ಞಾನಿ ಮುನಿಗಳು ತಿಳಿಯುತ್ತಾರೆ. ಉತ್ಕೃಷ್ಟ ಅಸಂಖ್ಯಾತದಲ್ಲಿ ಒಂದು ರೂಪ ಸೇರಿಸಿದರೆ ಜಗನ್ಯ ಅನಂತ ಆಗುತ್ತದೆ. ತ್ರಿಜಗತ್ ಪೂಜ್ಯ ಕೇವಲ ಜ್ಞಾನಿಗಳು ಸಂಖ್ಯಾತ ಅಸಂಖ್ಯಾತ ಅನಂತ ಅನಂತಾನಂತ ಎಲ್ಲವನ್ನು ಒಂದೇ ಸಮಯದಲ್ಲಿ ತಿಳಿಯುತ್ತಾರೆ. ಸಮಯ ಮುಗಿತಾ ಇದೆ ಅನಿಸುತ್ತೆ. ನಾಳೆ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬರ್ರಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ವಿದ್ಯಾಭೂಷಣ್ ಮಾಡಸ್ ಟೈಪ್ ಮಾಡಿ, ಮಾಡಿದ್ರೆ ಫೋಟೋ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿ. ಅಬ್ಬಬ್ಬಬ್ಬಬ್ಬ, ಇದರಲ್ಲಿ ಎಲ್ಲ ಅದಾವಲ್ಲ. ನಾವು ದಿನ ನೋಡ್ತೀವಲ್ಲ. ಆಯ್ತು, ನಾನು ಈಗ ಪ್ರತಿದಿನ ನೋಡ್ತೀನಿ. ಮಹಾರಾಜರ ಉಪಕಾರ ಬಹಳ ಇದೆಯಲ್ಲ.